ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಿನ್ನೆ ಒಂದು ಮಹತ್ತರವಾದ ಡೆವಲಪ್ಮೆಂಟ್ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಹೇಳಿದ ಧರ್ಮಸ್ಥಳದ ವಿಚಾರದಲ್ಲಿ. ಈ ಬುರುಡೆ ಗ್ಯಾಂಗ್ ಕೋರ್ಟಿನ ಮೆಟ್ಟಿಲೇರಿದೆ. ಕೋರ್ಟ್ಗೆ ಹೋಗಿ ಹೇಗಾದರೂ ಮಾಡಿ 39/2025 FIR ಏನು ಚೆನ್ನೈನ ಕಡೆಯಿಂದ ಫೈಲ್ ಆಗಿತ್ತು ಅದನ್ನು ಕ್ವಾಶ್ ಮಾಡಬೇಕು ಅಂತ ಹೇಳಿ ಕೋರ್ಟ್ನ ಎದುರುಗಡೆ ಇಟ್ಟಿತ್ತು. ಅದರಲ್ಲಿ ಪರ್ಟಿಕ್ಯುಲರ್ಲಿ 211 ಸಬ್ ಕ್ಲಾಸ್ ಎ ಇದರಲ್ಲಿ ಪರ್ಟಿಕ್ಯುಲರಾಗಿ ನಮ್ಮ ಹೆಸರನ್ನು ಕೈ ಬಿಡಬೇಕು ಅಂತಲೋ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ FIR ಅನ್ನು ಕ್ವಾಶ್ ಮಾಡಬೇಕು ಅನ್ನುವ ಒಂದು ಬೇಡಿಕೆಯನ್ನು ಇಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೆನ್ನೆ ಕೋರ್ಟ್ನಲ್ಲಿ ಅದು ಹಿಯರಿಂಗ್ಗೆ ಬಂತು. ಅದು ಇವಾಗ ನವೆಂಬರ್ 12ರವರೆಗೆ SIT ತನಿಖೆಯನ್ನು ಸದ್ಯಕ್ಕೆ ಮೊಟಕುಗೊಳಿಸಿದೆ ಅಂತಂದರೆ ಕೋರ್ಟ್ ಆರ್ಡರ್ ಆಗಿದೆ 12ರವರೆಗೆ ಯಾವುದೇ ಆ್ಯಕ್ಷನನ್ನು ತಗೋಬೇಡಿ ಅಂತ. ಯಾಕೆ ಹೀಗೆ ಹಠಕ್ಕೆ ಬಿದ್ದು ಓಡಿ ಹೋಗಿ ಕೋರ್ಟಿನ ಮೆಟ್ಟಿಲಲ್ಲಿ ಕೂತ್ಕೊಂಡ್ರು ಅಂತಂದರೆ ಅದಕ್ಕೆ ಕಾರಣವೂ ಇದೆ. SIT ಕರೆದ್ರೆ ಮಧ್ಯರಾತ್ರಿ 1 ಗಂಟೆಗಾದರೂ ಸರಿ, ಬೆಳಗಿನ ಜಾವ 4 ಗಂಟೆಗಾದರೂ ಸರಿ ನಾವು ವಿಚಾರಣೆಗೆ ಬರೋಕ್ಕೆ ರೆಡಿ ಇದ್ದೀವಿ, ನಮ್ಮ ಹತ್ರ ಆ ಸಾಕ್ಷಿ ಇದೆ, ಈ ಸಾಕ್ಷಿ ಇದೆ, ಅದನ್ನು ಬೇಕಾದರೂ ಕೊಡ್ತೀವಿ, ಇದನ್ನು ಬೇಕಾದರೂ ಕೊಡ್ತೀವಿ ಅಂತ ಕತೆ ಹೊಡಿತಾ ಇದ್ದಂತಹ ಈ ಬುರುಡೆ ಗ್ಯಾಂಗ್ ಯಾವಾಗ 183 ರೆಕಾರ್ಡ್ ಆಗುತ್ತೆ 2ನೇ ಸಲ ಚಿನ್ನಯ್ಯನ ಕಡೆಯಿಂದ, ಆ 183 ರೆಕಾರ್ಡ್ ಆದ ಮೇಲೆ ಇದು ತಮ್ಮ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾದ ಕೂಡಲೇ ಕೇಸನ್ನೇ ಹಿಂಪಡೆದು ಈ ಕೇಸಿನ ದಿಕ್ಕು ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇವ್ರೇನು ಮಾಡಿದ್ರು, ಕಳೆದ 6-7 ತಿಂಗಳಿಂದ ಈ ಮೊಹಮ್ಮದ್ ಸಮೀರ್ ಅನ್ನುವಂತಹ ಒಬ್ಬ ಯೂಟ್ಯೂಬರನ್ನು ಇಟ್ಕೊಂಡು ಅವನ ಹತ್ರ ಬೇಕಾದ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವಿಡಿಯೋಗಳನ್ನು ಮಾಡಿಸಿಕೊಂಡು ಅವನು ಜನರ ಹಾದಿ ತಪ್ಪಿಸುವ ರೀತಿಯಲ್ಲಿ ತುಂಬ ಅದ್ಭುತವಾಗಿ ಅದನ್ನು ನರೇಟ್ ಮಾಡಿಸಿ ಜನ ಅದೆಲ್ಲವೂ ಸತ್ಯ ಅನ್ನುವ ಹಾಗೆ ನಂಬುವ ಹಾಗೆ ವಿಡಿಯೋಗಳನ್ನು ಪ್ರೊಡ್ಯೂಸ್ ಮಾಡಿಸಿ ಅದನ್ನು ಜನರಿಗೆ ತಲುಪಿಸಿ ಅದನ್ನು ಮಿಲಿಯನ್ ಗಟ್ಟಲೆ ವ್ಯೂಸ್ ಓಡುವ ಹಾಗೆ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಟ್ರಾಲ್ ಪೇಜ್ಗಳ ಮುಖಾಂತರ, ಮೀಮ್ ಪೇಜ್ಗಳ ಮುಖಾಂತರ ಅದನ್ನು ತುಂಬ ವೈರಲ್ ಮಾಡಿಸುವ ಪ್ರಯತ್ನವನ್ನು ಮಾಡಿ ಲಾಸ್ಟಿಗೆ ಅದರಿಂದ ಸಕ್ಸಸ್ ಸಹಿತ ಅವರು ಪಡ್ಕೊಂಡ್ರು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದಾದ ಮೇಲೆ ಇದು ಬಹಳ ದೊಡ್ಡ ಸುದ್ದಿ ಆಗುತ್ತೆ, ಬಹಳ ದೊಡ್ಡ ವಿಷಯ ಆಗುತ್ತೆ. ಇದ್ದಕ್ಕಿದ್ದ ಹಾಗೆಯೇ ಸೌಜನ್ಯ ಪರವಾಗಿ ಬಹಳ ದೊಡ್ಡ ಹೋರಾಟಗಾರ ಅಂತ ಕಾಣಿಸ್ಕೊಳ್ಳುವಂತಹ ಮೊಹಮ್ಮದ್ ಸಮೀರ್ ಆಲ್ ಆಫ್ ದ ಸಡನ್ ಧರ್ಮಸ್ಥಳದ ಕಿಲ್ಲರ್ಸ್ ಅನ್ನುವ ಹೆಸರಿನಲ್ಲಿ ಮತ್ತೊಂದು ವಿಡಿಯೋ ಮಾಡ್ತಾನೆ. ಅದರಲ್ಲಿ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರವಾಗಿದೆ ಮತ್ತು ಅವರನ್ನು ಅಲ್ಲಿ ಕೊಲೆ ಮಾಡಿ ಹೂತು ಹಾಕಲಾಗಿದೆ. ಹೂತು ಹಾಕಿರುವ ವ್ಯಕ್ತಿ ಈಗ ನೇರವಾಗಿ ಬಂದಿದ್ದಾನೆ, ಅವನನ್ನು ನಾವು ಭೀಮಾ ಅಂತ ಕರೆಯೋಣ ಅಂತ ಹೇಳಿ ಒಬ್ಬ ಮುಸುಕುದಾರಿಯನ್ನು ಎಂಟ್ರಿ ಕೊಡಿಸ್ತಾರೆ. ಮುಸುಕುದಾರಿ ಸೀನಿಗೆ ಎಂಟ್ರಿಯಾಗಿ SIT ರಚನೆ ಮಾಡಿಸಿಕೊಂಡು SIT ರಚನೆ ಮಾಡಿಸೋದಕ್ಕೆ ಮುಂಚೆ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಛೀಮಾರಿ ಹಾಕಿಸ್ಕೊಂಡು ಬಂದು ಇದೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದೊಂದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಇದೊಂದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್, ಇದೊಂದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ ಛೀಮಾರಿ ಹಾಕಿಸ್ಕೊಂಡು ಬಂದ ಮೇಲೆ ಇಲ್ಲಿ ಸರ್ಕಾರಕ್ಕೆ ಆ ಒಂದು PILನ ತೋರಿಸದೆ, ರಿಜೆಕ್ಟ್ ಆಗಿರುವ PIL ಬಗ್ಗೆ ಮಾತನಾಡದೆ ಸರ್ಕಾರಕ್ಕೆ ಒತ್ತಡ ಹಾಕಿಸಿ SITಯನ್ನು ರಚನೆ ಮಾಡಿಸಿಕೊಂಡು ಅದಕ್ಕೆ ADGP ರ್ಯಾಂಕ್ನಲ್ಲಿ ಇದ್ದಂತಹ ಆಫೀಸರ್ಗಳನ್ನೆಲ್ಲ ಒಳಗಡೆ ಸೇರಿಸಿ, IPS ಆಫೀಸರ್ಗಳನ್ನು ಒಳಗಡೆ ಸೇರಿಸಿ ಒಂದು SITಯನ್ನು ರಚನೆ ಮಾಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿ, ಬೆಳತಂಗಡಿಯಲ್ಲಿ ಅದರ ಕಚೇರಿಯನ್ನು ತಾತ್ಕಾಲಿಕವಾಗಿ ಸೃಷ್ಟಿ ಮಾಡಿ ಚಿನ್ನಯ್ಯನನ್ನು ಹಿಡ್ಕೊಂಡು ಅವನು ತೋರಿಸಿರುವ ಪಾಯಿಂಟ್ಗಳಲ್ಲಿ ಗುಂಡಿಗಳನ್ನು ತೋಡುವ ಕೆಲಸವನ್ನು ಮಾಡಿದರು. ಯಾವಾಗ SIT ರಚನೆ ಆಯಿತು ಆವಾಗ ಇದೇ ಗಿರೀಶ್ ಮಟ್ಟಣ್ಣವರ್ ಮತ್ತು ಸಮೀರ್ ಮತ್ತು ಅಭಿ ಅನ್ನೋರು 3 ಜನ ಕೂತ್ಕೊಂಡು ನಾವೀಗ ವಿಜಯದ ಹೆಬ್ಬಾಗಿಲಿನಲ್ಲಿದ್ದೇವೆ, ಸೋಷಿಯಲ್ ಮೀಡಿಯಾದ ಮೂಲಕ ನಾವೇನು ಮಾಡೋಕ್ಕಾಗಲ್ಲ ಅಂತ ನೀವೇನು ಅಂದಿದ್ರಿ ನೋಡಿ, ಸೋಷಿಯಲ್ ಮೀಡಿಯಾ ಮೂಲಕ ನಾವೇನು ಸಾಧಿಸಿದ್ದೇವೆ, ಇವತ್ತು SIT ರಚನೆ ಆಗಿದೆ, ನಮಗೆ ನ್ಯಾಯ ಸಿಗುತ್ತೆ, ನಮಗೆ 100% ಈ SIT ತಂಡದ ಮೇಲೆ ನಂಬಿಕೆ ಇದೆ, ಇಂತಿಂಥ ಸಾಹೇಬರಿದ್ದಾರೆ, ಅವರುಗಳು ಮಾಡುವಂತಹ ತನಿಖೆಯನ್ನು ನಾವು ಒಪ್ಕೋತೀವಿ ಅಂತೆಲ್ಲ ಹೇಳಿದವರು ಇವತ್ತು ಅದೇ SIT ದಿಕ್ಕು ತಪ್ಪಿದೆ, ಅವರ ಮೇಲೆ ಪ್ರಭಾವ ಬೀರಲಾಗ್ತಿದೆ, ಹಾಗಾಗಿ ನಾವು ಅದನ್ನು ನಂಬುವುದಿಲ್ಲ, ಹಾಗೂ SITಯನ್ನು ಈ ಕೂಡಲೇ ಏನು ಅವರು ತನಿಖೆಯನ್ನು ಮಾಡ್ತಿದ್ದಾರೆ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿಯ ತನಕ ಮಾಡಿರುವ ಈ ತರಹದ ಹಲ್ಕ ಕೆಲಸವನ್ನು ಈ ಒಂದು ಧರ್ಮಕ್ಷೇತ್ರದ ವಿರುದ್ಧ, ಒಂದು ಧರ್ಮಾಧಿಕಾರಿಯ ವಿರುದ್ಧ, ಒಂದು ಧರ್ಮಸ್ಥಳ ಅನ್ನುವಂತಹ ಒಂದು ಸ್ಥಳದ ವಿರುದ್ಧ ಮತ್ತು ಅಲ್ಲಿನ ಲೋಕಲ್ಸ್ ವಿರುದ್ಧ, ಅಲ್ಲಿನ ಆಟೋ ಚಾಲಕರ ವಿರುದ್ಧ, ಪ್ರತಿಯೊಬ್ಬರ ಅಲ್ಲಿನ ಎಂಪ್ಲಾಯೀಸ್ಗಳ ವಿರುದ್ಧ, ಅವರ ಸಂಘದ ವಿರುದ್ಧ, ಅವರ ವ್ಯವಹಾರಗಳ ವಿರುದ್ಧ, ಅವರ ಶಾಲಾ ಕಾಲೇಜುಗಳ ವಿರುದ್ಧ, ಎಲ್ಲದರ ವಿರುದ್ಧವಾಗಿ ಇಷ್ಟು ದಿನ ಘಂಟಾಘೋಷವಾಗಿ ಗಂಟಲು ಹರ್ಕೊಂಡು ಮಾತಾಡ್ತಾ ಇದ್ದವರು ಇವತ್ತು ನಮಗೆ ಈ ಕೇಸೇ ಬೇಡ, ನಾವು ಇದ್ರ ಬಗ್ಗೆ ಮಾತಾಡೋದಿಲ್ಲ, ನಮಗೆ ಕೇಸನ್ನು ಕ್ವಾಶ್ ಮಾಡಿ ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ ಅಂತಂದರೆ ಇವರ ಉದ್ದೇಶ ಸ್ಪಷ್ಟವಾಗಿತ್ತು, ಹೇಗಾದರೂ ಮಾಡಿ ಧರ್ಮಸ್ಥಳದ ಹೆಸರನ್ನು ಕೆಡಿಸಬೇಕು. ಅಲ್ಲಿ ಒಂದೊಂದು ಗುಂಡಿಯಲ್ಲಿ ಇಷ್ಟಿಷ್ಟು ಶವಗಳು ಸಿಗ್ತವೆ ಅಂತ ಲೆಕ್ಕ ಕೊಟ್ಟಿದ್ದಂಥವರು ಇವತ್ತು ಎಲ್ಲಿಗೂ ಯಾರಿಗೂ ಕಾಣಿಸದ ಹಾಗೆ ಓಡಾಡ್ತಾ ಇದ್ದಾರೆ. ಪ್ರತಿದಿನ ಸಾಯಂಕಾಲ 7 ಗಂಟೆ 8 ಗಂಟೆ ಆಗ್ತಿದ್ದ ಕೂಡಲೇ ಯೂಟ್ಯೂಬ್ ವಿಡಿಯೋದಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಭಾಷಣ ಬಿಗಿದು ಇವತ್ತು ಅದು ಸಿಕ್ತು, ಇದು ಸಿಕ್ತು, ಅಷ್ಟು ಸಿಕ್ತು, ಇಷ್ಟು ಸಿಕ್ತು ಅಂತ ಕತೆ ಹೊಡಿತಾ ಇದ್ದವರು ಇವತ್ತು ಮನೆಯ ಗೋಡೆಗೆ ನೋಟಿಸ್ ಅಂಟಿಸೋಕೆ ಹೋದರೆ ಮನೆಗೆ ಸಿಗ್ತಾ ಇಲ್ಲ, ಮನೆಯಲ್ಲಿ ಸಿಗ್ತಾ ಇಲ್ಲ, ಆದರೆ ಎಲ್ಲೋ ಅಪ್ಸ್ಕಾಂಡಾಗಿ ಬದುಕುವ ಹಂತಕ್ಕೆ ಬಂದು ತಲುಪಿದ್ದಾರೆ.
ಯಾರು ಕೋರ್ಟಿನ ಮುಖಾಂತರವೇ SIT ಯನ್ನು ರಚನೆ ಮಾಡಬೇಕು ಅಂತ ಹೇಳಿ ಬುರುಡೆಯನ್ನು ತಂದು ನಾಟಕ ಮಾಡಿ ಜನರನ್ನು ಯಾಮಾರಿಸಿ ಜನರಿಂದ ಧರ್ಮಸ್ಥಳಕ್ಕೆ ಚೀಮಾರಿಯನ್ನು ಹಾಕಿಸಿ ಧರ್ಮಸ್ಥಳದ ಪರ ನಿಂತವರ ವೈಯಕ್ತಿಕ ತೇಜೋವಧೆಯನ್ನು ಮಾಡಿ ಅವರ ಫ್ಯಾಮಿಲಿಯ ವಿರುದ್ಧ ಕೆಟ್ಟದಾಗಿ ಮಾತನಾಡಿ ಅವರ ವೈಯಕ್ತಿಕ ವಿಷಯಗಳನ್ನು ಇಡೀ ಜಗತ್ತಿಗೆ ಜಗಜ್ಜಾಹಿರು ಮಾಡ್ತೀವಿ ಅಂತ ಸುಳ್ಳು ಸುದ್ದಿಗಳನ್ನು ಹರಡಿದವರು ಇವತ್ತು ಸೈಲೆಂಟ್ ಆಗಿದ್ದಾರೆ. ಯಾವ ಧರ್ಮಸ್ಥಳದ ವಿರುದ್ಧ ಯಾವ ಧರ್ಮಸ್ಥಳ ಇವತ್ತು ಒಂದು ಪ್ಯಾರಲಲ್ ಗೌರ್ಮೆಂಟ್ ಆಗಿ ಕರ್ನಾಟಕದಲ್ಲಿ ನಡೀತಾ ಇದೆ, ಆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವ ಹುನ್ನಾರದಲ್ಲಿ ಇವರೆಲ್ಲ ಇದ್ದರು ಅನ್ನೋದನ್ನು, ನಾವು ಷಡ್ಯಂತ್ರದಲ್ಲಿ ಇವರೆಲ್ಲ ಇದ್ದರು ಅನ್ನೋದನ್ನು ಪದೇ ಪದೇ ಹೇಳಿದಾಗಲೂ ಸಹಿತ ಇಲ್ಲ, ನೀವು ಹೇಳ್ತಿರೋದು ಸುಳ್ಳು, ನೀವೇ ಸೌಜನ್ಯನ ವಿರುದ್ಧ ಇರೋದು, ಅವರೆಲ್ಲ ಸೌಜನ್ಯ ಪರ ಇರೋರು, ಧರ್ಮಸ್ಥಳದ ಪರವಾಗಿ ನಿಂತ ನೀವು ಕಾಮುಕರು, ನೀವು ಕಾಮಾಂಧರು, ನೀವು ರೇಪಿಸ್ಟ್ಗಳು ಅಂತೆಲ್ಲ ಮಾತಾಡಿದವರು ಇವತ್ತು ಸೈಲೆಂಟ್ ಆಗಿದ್ದಾರೆ. ಅವತ್ತು ಅಷ್ಟಷ್ಟು ಶವಗಳು ಸಿಕ್ತು, ಇಷ್ಟಿಷ್ಟು ಅಸ್ಥಿಪಂಜರಗಳು ಸಿಕ್ತು, ಈ ಬುರುಡೆ ಹೆಣ್ಣು ಮಗಳದು, ಆ ಕಾಲಿನ ಮೂಳೆ ಒಂದು ಹೆಂಗಸ್ದು ಅಂತೆಲ್ಲ ಕತೆ ಹೇಳಿದವರು ಇವತ್ತು ಅದರ FSL ವರದಿಯಲ್ಲಿದೆ. SIT ಅವರು ಅದಕ್ಕೆ ವರದಿ ಕೊಡಲಿಕ್ಕೆ ಫೈನಲ್ ವರ್ಡಿಕ್ಟ್ ಕೇಳ್ತಾ ಇದ್ದಾರೆ. ದಯವಿಟ್ಟು ನೀವು ಬಂದು ಅವರಿಗೆ ಅಟೆಂಡ್ ಮಾಡೋಕ್ಕೆ ಹೇಳಿ, ವಿಚಾರಣೆಯಲ್ಲಿ ಪಾಲ್ಗೊಳ್ಳಕ್ಕೆ ಹೇಳಿ ಅಂತಂದರೆ ಅವರೆಲ್ಲ ಇವತ್ತು ಸೈಲೆಂಟ್ ಆಗಿದ್ದಾರೆ. ನಮ್ಮನ್ನು ಆಲ್ರೆಡಿ ನೂರಾರು ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ ಅಂತ ಇವರು ಕೋರ್ಟಿಗೆ ಮೆನ್ಷನ್ ಮಾಡುವಾಗ 183 ಮೊದಲು ಚಿನ್ನಯ್ಯ ಸ್ಟೇಟ್ಮೆಂಟ್ ರೆಕಾರ್ಡ್ ಏನು ಮಾಡಿದ್ದ ಅದರ ಆಧಾರದ ಮೇಲೆ ಆದಂತಹ ವಿಚಾರಣೆಯಲ್ಲಿ ಇವರನ್ನು ನೂರಾರು ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿರ್ಬೋದು. ಆದರೆ ಎರಡನೇ ಸಲ 183 ರೆಕಾರ್ಡ್ ಆದಮೇಲೆ ಎರಡನೇ ಸಲದ 183 ರೆಕಾರ್ಡ್ ಆಗುವಾಗ ಚಿನ್ನಯ್ಯ ಸ್ಪಷ್ಟವಾಗಿ ಇವರೆಲ್ಲರ ಹೆಸರನ್ನು ಹೇಳಿದ್ದಾನೆ. ಅದರಲ್ಲೂ ಪ್ರಮುಖವಾಗಿ ವಿಠ್ಠಲ್ ಗೌಡ, ಟಿ ಜಯಂತ್, ಗಿರೀಶ್ ಮಟ್ಟಣ್ಣವರ್ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಹೆಸರು ಹೇಳಿರೋದ್ರಿಂದ ಅವರನ್ನು ಈಗ ವಿಚಾರಣೆಗೆ ಕರಿಬೇಕಾಗಿದೆ. ಚಿನ್ನಯ್ಯ ಹೇಳಿರುವ ಸ್ಟೇಟ್ಮೆಂಟ್ಗೆ ಪೂರಕವಾಗಿ ಇವರು ಏನೇನು ಮಾಡಿದ್ದಾರೆ ಅನ್ನೋದನ್ನು ಕೇಳಬೇಕಾಗಿದೆ. ಅದರ ಸಲುವಾಗಿ SIT ಅವರು ಅವ್ರನ್ನ ವಿಚಾರಣೆಗೆ ಅಂತ ಕರೀತಾ ಇದ್ದಾರೆ. ಆದರೆ ವಿಚಾರಣೆಗೆ ಬರದೆ ತಪ್ಪಿಸಿಕೊಂಡು ತಲೆಮರೆಸಿಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತೂ 1 ತಿಂಗಳಿಂದ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಈಗ ಗಿರೀಶ್ ಮಟ್ಟಣ್ಣ ಎಲ್ಲಿದ್ದಾನೆ ಅಂತ ಕಾಣಿಸ್ತಾ ಇಲ್ಲ. ಈಗ ನಿನ್ನೆ ಕೋರ್ಟಿಂದ ರಿಲೀಫ್ ಆದ ಮೇಲೆ 12 ದಿನಗಳ ಕಾಲ ಮತ್ತೆ ಇವರು ಬಬ್ಬರಿಬೋದು. ಆದರೆ ಇವರು ಮಾಡಿರುವ ಕೆಲಸ ಏನಿದೆ ಅದನ್ನು ಅಣ್ಣಪ್ಪ ಸ್ವಾಮಿಯೂ ಮಂಜುನಾಥ ಸ್ವಾಮಿಯೂ ಖಂಡಿತ ಕ್ಷಮಿಸಲಾರ ಅನ್ನೋದು ನಿಮಗೆ ಗೊತ್ತಿರಲಿ. ಯಾರಾದರೂ ಇವರ ಮಾತುಗಳನ್ನು ನಂಬಿಕೊಂಡು, ಸಮೀರ್ನ ವಿಡಿಯೋ ನಂಬಿಕೊಂಡು, ಅವನ ವಿಡಿಯೋನ ಶೇರ್ ಮಾಡಿಕೊಂಡು, ಸ್ಟ್ಯಾಂಡ್ ವಿತ್ ಸಮೀರ್ ಅಂತ ಹೇಳ್ಕೊಂಡು, ಸ್ಟ್ಯಾಂಡ್ ವಿತ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತ ಹೇಳ್ಕೊಂಡು, ಸ್ಟ್ಯಾಂಡ್ ವಿತ್ ಗಿರೀಶ್ ಮಟ್ಟಣ್ಣವರ್ ಅಂತ ಹೇಳ್ಕೊಂಡು, ಸ್ಟ್ಯಾಂಡ್ ವಿತ್ ಬುರುಡೆ ಗ್ಯಾಂಗ್ ಅಂತ ನಿಂತವರು ಇವತ್ತು ಏನಾದರೂ ನಿಮಗೆ ಈಗಲೂ ಸಹಿತ ಧರ್ಮಸ್ಥಳದವರೇ ತಪ್ಪು ಮಾಡಿದ್ದಾರೆ, ಇವರೇ ಸರಿ ಅಂತ ಅನಿಸಿದರೆ ನಿಮ್ಮ ಮೂರ್ಖತನಕ್ಕೆ ನನ್ನದೊಂದು ಧಿಕ್ಕಾರವಿರಲಿ. ಹಾಗೆ ಯಾರಿಗಾದರೂ ತಮ್ಮ ತಪ್ಪಿನ ಅರಿವಾಗಿದ್ದರೆ ಈಗಲೇ ಧರ್ಮಸ್ಥಳಕ್ಕೆ ಕುಟುಂಬ ಸಮೇತ ಹೋಗಿ ಅಣ್ಣಪ್ಪ ಸ್ವಾಮಿಗೊಂದು ಕ್ಷಮೆ ಕೇಳಿ, ಮಂಜುನಾಥ ಸ್ವಾಮಿಗೊಂದು ತಪ್ಪು ಕಾಣಿಕೆಯನ್ನು ಹಾಕಿ ಅಲ್ಲೊಂದು ಅನ್ನಪ್ರಸಾದವನ್ನು ತಿಂದು ಬಂದುಬಿಡಿ. ನಿಮ್ಮ ಜೀವನ, ನಿಮ್ಮ ಕುಟುಂಬ ಚೆನ್ನಾಗಿರಲಿ. ಏನಂತೀರಾ ಈ ಬುರುಡೆ ಗ್ಯಾಂಗ್ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.